Hi friend, where are you? Where should I come? Huh? Exactly? Near bus stand? Under the tree? Uh, there is a jewelry shop. Near that? In front of that? Besides? Okay. Well done. Do one thing. Send me your location, please. Okay? Okay, bye. See you there. Hi, I was in college. Okay, it is for showing where should I go exactly. Okay, so I hope you understood the topic of this class, today's class. So then, today we have to learn English basic concept of preposition. So, to know the preposition, what are the questions I raised in the beginning? Okay, I mean, ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಿಪೊಸಿಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಅದರ ಬೇಸಿಕ್ ಕಾನ್ಸೆಪ್ಟ್ ಏನು ಅನ್ನೋದ್ರ ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದಷ್ಟು ಕ್ವಶನ್ ರೈಸ್ ಮಾಡಿದ್ವಿ. ಓಕೆ, ಬನ್ನಿ. ಏನು ಈಸ್ ಆಲ್ಸೋ ದ ಮೈನ್ ಪಾರ್ಟ್ ಆಫ್ ಒನ್ ಆಫ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್. ಓಕೆ, ಸೊ ಡೋಂಟ್ ವೇಸ್ಟ್ ದ ಟೈಮ್, ಶಲ್ ವಿ ಗೋ. Preposition is a word using to show the relationship between the nouns or pronouns. ಅಂದರೆ ಪ್ರಿಪೊಸಿಷನ್ ಅಂತಕ್ಕಂಥದ್ದು ಕೂಡ ಒಂದು ವರ್ಡ್. ಅದೇನಕ್ಕಾಗಿ ಅದನ್ನು ಯೂಸ್ ಮಾಡ್ತೀವಿ ಅಂದರೆ ಟು ಶೋ ದ ರಿಲೇಷನ್ಶಿಪ್ ಬಿಟ್ವೀನ್ ನೌನ್ ಆರ್ ಪ್ರೊನೌನ್ಸ್. ಏನು ಹಿಂಗೆ ಹೇಳ್ಬಿಟ್ರೆ ನೌನ್ಸ್ ಆರ್ ಪ್ರೊನೌನ್ಸ್ ಅಂದರೆ ಇಟ್ ಮಸ್ಟ್ ಬಿ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆರ್ ಅಬ್ಜೆಕ್ಟ್. ಆ ಪ್ಲೇಸ್ಗಳೆಲ್ಲಾದರೂ ಇರಲಿ, ಅವೆರಡರ ಮಧ್ಯೆ ಇರತಕ್ಕಂಥ ರಿಲೇಷನ್ಶಿಪ್ ಏನಿದೆ ಅನ್ನೋದನ್ನು ತೋರಿಸ್ಲಿಕ್ಕೆ, ಐ ಮೀನ್ ಪೊಸಿಷನ್ ಅಥವಾ ಪ್ಲೇಸ್ ಅಥವಾ ಟೈಮ್ ಬೀಯಿಂಗ್ ಏನಿದೆ ಅದನ್ನು ನಾವು ರಿಲೇಟ್ ಮಾಡಲಿಕ್ಕೋಸ್ಕರ ಸಮ್ ವರ್ಡ್ಸ್ ಆರ್ ಯೂಸಿಂಗ್ ಕಾಲ್ಡ್ ಆಸ್ ದ ಪ್ರಿಪೊಸಿಷನ್. ದ ವರ್ಡ್ ಪ್ರಿಪೊಸಿಷನ್ ಆಸ್ ಇಟ್ ಡಿಫೈನ್ಸ್ ಇಟ್ ಸೆಲ್ಫ್, PRE pre means before the noun or pronoun it places itself. Then position, preposition, early place. ಇನ್ ಅದರ್ ಟರ್ಮ್ ಪ್ರಿಪೊಸಿಷನ್ ಅಂದರೆ ಕನ್ನಡದಲ್ಲಿ ಪೂರ್ವ ಪ್ರತ್ಯಯ ಅಂತ ಕರಿತೀವಿ. ಒಂದು ನಾಮಪದ ಅಥವಾ ಸರ್ವನಾಮ ಏನಿದೆಯೋ ಆ ಎರಡರ ಮಧ್ಯದ ಸಂಬಂಧವನ್ನು, ಅಂದರೆ ಕರ್ಮಪದ ಕರ್ತೃಪದ, ಸಬ್ಜೆಕ್ಟ್ ಆಬ್ಜೆಕ್ಟ್ ಆರ್ ಪ್ರೆಡಿಕೇಟ್ ಏನಿದೆಯೋ ಅವುಗಳ ಸಂಬಂಧ ಎರಡರ ಮಧ್ಯ ಏನು ನಡೀತಿದೆ, ಎಲ್ಲಿ ನಡೀತಿದೆ, ಏನು ಅನ್ನೋದಕ್ಕಿಂತ ಎಲ್ಲಿ ನಡೀತಿದೆ ಎಕ್ಸಾಕ್ಟಾಗಿ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಬಳಸುವಂಥದ್ದಾಗಿದೆ. ಆ ಕನ್ನಡದಲ್ಲಿ ಪೂರ್ವ ಪ್ರತ್ಯಯ ಅಂತ ಯಾಕೆ ಕರಿತೀವಿ ಅಂದರೆ ಅದು ಇಟ್ ಕಮ್ಸ್ ಅರ್ಲಿ ಬಿಫೋರ್ ದಟ್ ನೌನ್ ಆರ್ ಪ್ರೊನೌನ್. ಹಾಗಾಗಿ ನಾವು ಪ್ರಿಪೊಸಿಷನ್ ಅಂತ ಕರಿತೀವಿ. ಪೊಸಿಷನ್ ಅಂದರೆ ನಿಮಗೆ ಗೊತ್ತಿದೆ, ಅಂದರೆ ಯಾವ ಲೊಕೇಶನ್, ಆ್ಯಕ್ಚುಲಿ ಯಾವ ಸಿಚುವೇಶನ್ ಅನ್ನೋದನ್ನು ತೋರಿಸಲಿಕ್ಕೆ. ಇಟ್ ಪ್ಲೇಸಸ್ ಬಿಫೋರ್ ದ ನೌನ್ ಆರ್ ಪ್ರೊನೌನ್ ಬೈ ಶೋಯಿಂಗ್ ದ ಎಕ್ಸಾಕ್ಟ್ ಪೊಸಿಷನ್ ಆರ್ ಪ್ಲೇಸ್ ಆಫ್ ದೋಸ್ ಮೆನ್ಷನ್ಡ್. ಸೆಂಟೆನ್ಸಲ್ಲಿ ಯಾವ ಮೆನ್ಷನ್ಡ್ ನೌನ್ ಆರ್ ಪ್ರೊನೌನ್ ಇದೆಯೋ ಅದಕ್ಕೂ ಮೊದಲೇ ಪ್ಲೇಸ್ ಆಗ್ತದೆ. ಇದು ಏನಕ್ಕೆ? ಟು ಶೋ ದ ಪೊಸಿಷನ್ ಆಫ್ ದಟ್ ನೆಕ್ಸ್ಟ್ ವಾಟ್ ವಿ ಮೆನ್ಷನ್ಡ್. ಸೊ ಬೇಸಿಕಲಿ ನಾವು ಇಷ್ಟು ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡಿದ್ದೆ ಆದರೆ ಬಿಗಿನರ್ಸು ಯಾವುದೇ ಗೊಂದಲ ಇಲ್ಲದೆ ಇಂಗ್ಲೀಷನ್ನು ತುಂಬ ಲವಿಂಗ್ ನೇಚರಿಂದ, ವಿಲ್ಲಿಂಗ್ ನೇಚರಿಂದ ಕಲಿತಾರೆ. ಸೊ ಇಂಗ್ಲೀಷ್ಗೂ ಕನ್ನಡಕ್ಕೂ ಅಥವಾ ಬೇರೆ ಯಾವುದೋ ಮದರ್ ಟಂಗಿಗೂ ವ್ಯತ್ಯಾಸವೇ ಇಲ್ಲ, ಇಷ್ಟೊಂದು ಈಸಿನಾ ಅಂತ ಅಂದ್ಕೋತಾರೆ. ನಾವು ಬಿಗಿನಿಂಗಲ್ಲೇ ಕೈಂಡ್ಸ್ ಆಫ್ ಪ್ರಿಪೊಸಿಷನ್ಸ್, ಕೈಂಡ್ಸ್ ಆಫ್ ಪ್ಲೇಸ್ ಅಂತೆಲ್ಲ ಹೋಗ್ಬಿಟ್ರೆ ಅವ್ರಿಗೆ ಎದುರ್ಕೊಳ್ತಾರೆ, ನರ್ವಸ್ ಆಗ್ತಾರೆ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ಕೊಳ್ಳೋಣ. ಸೊ ಅಟ್ ದ ಬಿಗಿನಿಂಗ್ ಸ್ಟೇಜ್ ಅವ್ರ ಪ್ರಿಯಾರಿಟಿ ಏನಾಗಿರಬೇಕು, ಟು ಮೇಕ್ ದ ಕಾನ್ಸೆಪ್ಟ್ ಫಾರ್ ದ ಬಿಗಿನರ್ಸ್ ವೆರಿ ಸಿಂಪಲ್ ಥ್ರೂ analyzing or describing the exact definition of that what we have to realize them. ಅಷ್ಟು ಮಾಡಿದ್ರೆ ಸಾಕು. ಅಷ್ಟು ಮಾಡಿದ್ರೆ ಜೊತೆಗೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಡದಿದ್ರೆ ಯಾವುದು ಕೂಡ ಅರ್ಥ ಆಗಲ್ಲ. ಎಕ್ಸಾಂಪಲ್ಸ್ ಕೊಡೋಣ. ಏನು ಎಕ್ಸಾಂಪಲ್ಸು? ಐ ಹ್ಯಾವ್ ಟೇಕನ್ ಸೋ ಮೆನಿ ಎಕ್ಸಾಂಪಲ್ಸ್ ಲೈಕ್ ದೀಸ್ ಆಸ್ ವಿ ಗೋ. ಹಿಯರ್ ಈಸ್ ಎ ಪೆನ್ ಇನ್ ಮೈ ಹ್ಯಾಂಡ್. ಹಿಯರ್ ಈಸ್ ಎ ಪೆನ್ ಇನ್ ಮೈ ಹ್ಯಾಂಡ್. ಇಲ್ಲಿ ನನ್ನ ಕೈಯಲ್ಲಿ ಅಥವಾ ನನ್ನ ಕೈಯಲ್ಲಿ ಒಳಗಡೆ ನನ್ನ ಕೈಯಲ್ಲಿ ಒಂದು ಪೆನ್ ಇದೆ. ನನ್ನ ಕೈಯಲ್ಲಿ ಒಂದು ಪೆನ್ ಇದೆ ಅಂದರೆ ಹಿಯರ್ ಈಸ್ ಎ ಪೆನ್ ಇನ್ ಮೈ ಹ್ಯಾಂಡ್. ಈ ಪೆನ್ ಎಲ್ಲಿದೆ ಅನ್ನೋ ಕ್ವಶನ್ಗೆ ಆನ್ಸರ್ ಇನ್ ಮೈ ಹ್ಯಾಂಡ್. ಸೊ ಈ ಪೆನ್ನಿನ ಪೊಸಿಷನನ್ನು ತೋರಿಸುವಂಥ ಪದ ಯಾವುದು? ಇನ್. ನೆಕ್ಸ್ಟ್
ಸೆಕೆಂಡ್ ಬಂದರೆ ದೇರ್ ವಾಸ್ ಎ ಬರ್ಡ್ ಆನ್ ದ ಟ್ರೀ. ಕೈಯಲ್ಲಿ ಪೆನ್ ಇದೆ, ಬರ್ಡ್ ಎಲ್ಲಿರ್ತದೆ? ಆನ್ ದ ಟ್ರೀ, ಮರದಲ್ಲಿ ಅಂತ ಹೇಳ್ಬಾರ್ದು ಅವಾಗ, ಆನ್ ದ ಟ್ರೀ ಅಂತ ಹೇಳ್ಬೇಕು. ಅದು ಆನ್ ಅನ್ನೋದು ಈ ಬರ್ಡ್ ಎಲ್ಲಿದೆ ಅನ್ನುವಂಥದ್ದನ್ನು ತೋರಿಸ್ತದೆ. ಈ ಬರ್ಡ್ಗೂ ಟ್ರೀಗೂ ರಿಲೇಷನನ್ನು ಇದು ತೋರಿಸ್ತದೆ, ಶೋ ಮಾಡ್ತದೆ. ಇಲ್ಲಿ ಕೂಡ ಪೆನ್ನು ಮತ್ತು ಮೈ ಹ್ಯಾಂಡ್ ಎರಡಕ್ಕೂ ಮಧ್ಯದ ರಿಲೇಷನನ್ನು ಶೋ ಅಪ್ ಮಾಡ್ತದೆ. ಯಾವುದು? ದಿಸ್ ಪ್ರಿಪೋಸಿಷನ್. ನೆಕ್ಸ್ಟ್ ಸೆಂಟೆನ್ಸಲ್ಲಿ ಐ ಆಮ್ ಟೀಚಿಂಗ್ ಫಾರ್ ಲರ್ನರ್ಸ್. ಐ ಆಮ್ ಟೀಚಿಂಗ್ ಫಾರ್ ಲರ್ನರ್ಸ್. ನಾನು ಇಂಗ್ಲೀಷನ್ನು ಅಥವಾ ಟೀಚಿಂಗನ್ನು ಮಾಡ್ತಿರೋದು ಯಾರಿಗೋಸ್ಕರ ಅಂದರೆ ಲರ್ನರ್ಸ್ಗೋಸ್ಕರ. ಇಲ್ಲಿ ಫಾರ್ ಅಂದರೆ ಲರ್ನರ್ಸ್ಗಾಗಿ, ಲರ್ನರ್ಸ್ಗೋಸ್ಕರ ಅಂದರೆ ಅವರಿಗಾಗಿ ನಾನು ಟೀಚ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ತೋರಿಸ್ತದೆ. ನೆಕ್ಸ್ಟ್ ರಾಮ ವೆಂಟ್ ಟು ಮೈಸೂರು ಅಥವಾ ರಮ ವೆಂಟ್ ಟು ಮೈಸೂರು. ರಾಮ ಅಥವಾ ರಮ ಮೈಸೂರಿಗೆ ಹೋದರು, ಎಲ್ಲಿಗೆ ಹೋದರು ಅನ್ನುವಂಥ ರಿಲೇಷನ್ನ ತೋರಿಸುವಂಥದ್ದು. ಹಾಗೆ ನೆಕ್ಸ್ಟು ಯು ರೀಡ್ ವಿತ್ ಬ್ರದರ್. ಯು ರೆಡ್ ವಿತ್ ಬ್ರದರ್ ಅಂತೂ ಆಯಿತು, ಪಾಸ್ಟ್ ಟೆನ್ಸ್ಗೂ ಆಗುತ್ತೆ, ಪ್ರೆಸೆಂಟ್ಗೂ ಆಗುತ್ತೆ ಇದು. ಬಟ್ ಇಲ್ಲಿ ಬನ್ನಿ, ವಿತ್ ಅಂತಂದರೆ ಜೊತೆ, ನಿನ್ನ ಸಹೋದರನ ಜೊತೆ ಓದ್ಕೋ ಅಥವಾ ನಿನ್ನ ಸಹೋದರನ ಜೊತೆ ಓದಿದೆ, ಎರಡೂ ಆಗುತ್ತೆ. ಸೊ ಜೊತೆ ಅನ್ನುವಂಥದ್ದನ್ನ ಬ್ರದರ್ಗೂ ನಿನಗೂ ಇರತಕ್ಕಂಥ ರಿಲೇಷನ್ನ ತೋರಿಸ್ತದೆ. ಹಾಗೆ ದಟ್ ಆಲ್ಫಾಬೆಟಿಕಲ್ ಸಾಂಗ್ ಹ್ಯಾಸ್ ರಿಟನ್ ಬೈ ಮೀ. ದಟ್ ಆಲ್ಫಾಬೆಟಿಕಲ್ ಸಾಂಗ್, ಪಾಪ್ಯುಲರ್ಲಿ ಎ ಫಾರ್ ದ ಆಪಲ್, ಬಿ ಫಾರ್ ದ ಬ್ಯಾಂಗಲ್. ದಟ್ ಪಾಪ್ಯುಲರ್ ಸಾಂಗ್, ಆಲ್ಫಾಬೆಟಿಕಲ್ ಸಾಂಗ್ ಹ್ಯಾಸ್ ರಿಟನ್ ಬೈ ಮೀ. ನಿಮ್ಗೆ ಗೊತ್ತಲ್ಲ ಆ ಸಾಂಗು, ಅದನ್ನು ಬರೆದವ್ರು ಯಾರು? ಅದು ನನ್ನಿಂದ ಬರೆಯಲ್ಪಡ್ತು, ಅದನ್ನು ಬರೆದದ್ದು ನಾನೇ, ನನ್ನಿಂದ ಯಾವ ಪೊಯಮನ್ನು ಬರೆಯಲಾಯಿತು ಅನ್ನೋದನ್ನು ಯಾರಿಂದ, ಇಂದ ಅನ್ನುವಂಥನ್ನು ತೋರಿಸ್ಲಿಕ್ಕೆ ಈ ವರ್ಡನ್ನ ಪ್ರಿಪೋಸಿಷನ್ ಬಳಸ್ಕೊಂಡಿದ್ದೀವಿ. ಹಾಗೆ ಬುಕ್ ಈಸ್ ಆನ್ ದ ಟೇಬಲ್. ದೆರ್ ಈಸ್ ಅ ಬುಕ್. ವೇರ್? ಆನ್ ದ ಟೇಬಲ್. ಸೊ ದೀಸ್ ಆರ್ ವಾಟ್ ಅಂಡರ್ಲೈನ್ಡ್ ವರ್ಡ್ಸ್ ಆರ್ ಮೆನ್ಷನಿಂಗ್ ಹಿಯರ್. Undoubtedly they are all preposition. Why? They are all showing the relationship between noun or naming word and pronoun. ಇವೆರಡರ ಮಧ್ಯೆ ರಿಲೇಷನ್ಶಿಪ್ಪನ್ನು ತೋರಿಸ್ಕೊಂಡು ಹೋಗ್ತದೆ. ಸಮ್ ಮೋರ್ ಪ್ರಿಪೋಸಿಷನ್ಸ್ ಹಿಯರ್. ಇವಿಷ್ಟೇ ಅಲ್ಲ, ಇವು ಒಂದೊಂದು ಎಕ್ಸಾಂಪಲ್ ಕೊಟ್ಟೆ. ಅದಲ್ಲದೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಸೋ ಮೆನಿ ಪ್ರಿಪೋಸಿಷನ್ಸ್ ಆರ್ ದೇರ್. ಡೈಲಿ ಏನು ನಾವು ಬಳಸ್ತೀವೋ ಅದನ್ನು ಒಂದಷ್ಟು ಮೆನ್ಷನ್ ಮಾಡಿದ್ವಿ. ಅಟ್ ಅಂದರೆ ಅಲ್ಲಿ ಅಥವಾ ಅದರ ಹತ್ರ, ಅಟ್ ದ ಗೇಟ್ ಅಂತ ಬಳಸ್ತೀವಿ. ಎಬವ್ ಮೇಲೆ, ಬಿಲೋ ಅಂತ ಏನು ಕರಿತೀವೋ ಅದರ ಆಪೋಸಿಟ್ ವರ್ಡು. ಓವರ್ ಇದು, ಅಪ್ ಇದು ಕೂಡ ಅಪ್ ಡೌನ್ ಅಂತ ಹೇಳ್ತೀವಲ್ಲ ಆ ಅರ್ಥವನ್ನು ಕೊಡುತ್ತೆ. ಅಪ್ ಅನ್ ಕೂಡ ಅದೇ ಅರ್ಥ. ಟಿಲ್ ತನಕ, ಅಲ್ಲಿ ತನಕ, ಆ್ಯಂಡ್ ಟಿಲ್ ಅಂತೀವಿ ಅದು. ಬಿಹೈಂಡ್ ಅಂದರೆ ಹಿಂದೆ, ಬ್ಯಾಕ್ ಸೈಡ್ ಅಂತ ಕರಿತೀವಿ ಅದು. ನೆಕ್ಸ್ಟ್ ಬಿಸೈಡ್ ಕೂಡ, ಬಿಸೈಡ್ಸ್ ಕೂಡ, ಇವೆರಡೂ ಕೂಡ ಪ್ರಿಪೋಸಿಷನ್ಸ್. ಇವೆರಡು ಯಾಕೆ ತಗೊಂಡಿದ್ದೀವಿ? ಸ್ಪೆಲ್ಲಿಂಗ್ ಮಿಸ್ಟೇಕಾ? ನಾವು ನೋಡಿ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದರ ಮೀನಿಂಗೇ ಮಿಸ್ಟೇಕ್ ಆಗುತ್ತೆ. ಬಿಸೈಡ್ ಅಂದರೆ ಪಕ್ಕದಲ್ಲಿ, ಅಂದರೆ ನಿಯರೆಸ್ಟ್ ಅಂತೇಳಿ. ಆದರೆ ಬಿಸೈಡ್ಸ್ ಅಂದರೆ ಎಕ್ಸೆಪ್ಟ್, ಹೊರತುಪಡಿಸಿ. ಸುಮಾರು ಜನ ಕನ್ಫರ್ಮ್ ಮಾಡ್ಕೋತಾರೆ. ಬಿಸೈಡ್ ಅಂದರೆ ಪಕ್ಕದಲ್ಲಿ, ಬಿಸೈಡ್ಸ್ ಅಂದರೆ ಹೊರತುಪಡಿಸಿ. ಬಿಸೈಡ್ಸ್ ಕನ್ನಡ ಐ ಕ್ಯಾನ್ ಟಾಕ್ ಇಂಗ್ಲೀಷ್ ಆಲ್ಸೋ. ಕನ್ನಡ ಅಲ್ಲದೆ ನಾನು ಇಂಗ್ಲೀಷ್ ಕೂಡ ಮಾತಾಡ್ತೇನೆ ಅಂತ. ನೆಕ್ಸ್ಟ್ ಬಿಡ್ವೀನ್ ಆ್ಯಂಡ್ ಅಮಂಗ್. ಇಲ್ಲೂ ಕೂಡ ಗೊಂದಲ. ಬಿಡ್ವೀನ್ ಅಂದರೆ ಏನು? ಅಮಂಗ್ ಅಂದರೆ ಏನು? ಎರಡು ಒಂದೇ ಅಲ್ವಾ? ನಾವು ಬಿಡ್ವೀನ್ ಅಂದರೆ ನಡುವೆ, ಅಮಂಗ್ ಅಂದರೆ ಮಧ್ಯ. ಇದು ಒಳ್ಳೆ ಕಥೆ ಇದಲ್ಲ. ಏನು ಹೆಂಗಂದರೆ ನೋಡಿ, ಇಲ್ಲಿ ಎಕ್ಸಾಂಪಲ್, ದೀಸ್ ಆರ್ ದ 2 pens. I add one more again. The red pen is between blue and black pen. Got it? The red pen is between blue and black pen. ಅಂದರೆ ಎಲ್ಲಾದರೂ ಕೂಡ ಎರಡು ವಸ್ತುಗಳ ಮಧ್ಯೆ ಒಂದಿದೆ ಅಂತ ಹೇಳುವಾಗ ಮಾತ್ರ ನಾವು ಬಿಡ್ವೀನ್ ಅನ್ನೋದನ್ನು ತೋರಿಸ್ತೀವಿ. ದೆನ್ ವೆನ್ ವಿಲ್ ಯೂಸ್ ದ ವರ್ಡ್ ಅಮಂಗ್. ಅಮಂಗ್ ಅಂದರೆ ಏನಪ್ಪ ಅಂದರೆ ಹಲವಾರು ಇರ್ತವೆ, ಮೋರ್ ದ್ಯಾನ್ 2, 4 ಇಷ್ಟು ಇರ್ತಾವಲ್ಲ, ಅದರ ಮಧ್ಯ, ಅವುಗಳ ಮಧ್ಯದಲ್ಲಿ ಒಂದಿದ್ರೆ. ಅಮಂಗ್ 3 ಮಾರ್ಕರ್ ಪೆನ್ಸ್ ದೆರ್ ಈಸ್ ಎ ನಾರ್ಮಲ್ ಪೆನ್. ಮೈ ಪೆನ್ ಈಸ್ ದೇರ್ ಅಮಂಗ್ ದ ಮಾರ್ಕರ್ ಪೆನ್ಸ್. ಗೊತ್ತಾಯ್ತಲ್ಲ? ಇದು ಗೊಂದಲ ಆಗುತ್ತೆ. ಸೊ
ಈ ನಡುವೆ ಅಂದ್ರೆ ಈ ಎರಡರ ಸೆಂಟ್ರಲ್ಲಿ ಇರ್ತಕ್ಕಂಥದ್ದನ್ನು ನಾವು ತೋರಿಸ್ಲಿಕ್ಕೆ ಬಿಡ್ವೀನ್ ಅಂತ ಕರಿತೀವಿ. ಸೊ ಹಲವಾರು ಜನರ ಮಧ್ಯೆ ಒಬ್ಬ ಕೂತಿದ್ದರು, ಅವರನ್ನು ಅಮಂಗ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟು ಆಫ್ಟರ್, ಅಂಡರ್, ಡೌನ್. ಸೊ ಇಲ್ಲಿ ಒಂದಷ್ಟು ಉದಾಹರಣೆಗಳು ಮಾತ್ರ ತಗೊಂಡಿದ್ದೇನೆ, ಈ ವಿಡಿಯೋ ಲೆಂತಿ ಆಗೋದು ಬೇಡ ಅಂತೇಳಿ. ಇಂಥದ್ದೇ ಸಾಕಷ್ಟಿವೆ, ನಾವು ಬಳಸ್ತಾ ಹೋಗಬೇಕು. ಗಿಡವನ್ನು ಮೊನ್ನೆ ಕೂಡ ನಾವೆಲ್ಲ ನೇಚರ್ ಡೇ, ಎನ್ವಿರಾನ್ಮೆಂಟಲ್ ಡೇ ಮಾಡಿದ್ದೀವಿ, ಶಾಸ್ತ್ರಕ್ಕಾಗಿ ಗಿಡ ನೆಟ್ಟಿದ್ದೀವಿ. ಅಷ್ಟೇ ಮಾಡಿಬಿಟ್ರೆ ಬೆಳೀತದ? ಅದನ್ನು ಬೆಳೆಸಬೇಕು. ಯಾಕೆ ಬೆಳೆಸೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಗೊತ್ತಾ? ಇಷ್ಟೊತ್ತು ಕಲಿಸೋದಾಯಿತು, ಮುಂದೆ ಮುಂದುವರಿಸ್ಬೇಕಾಗಿದ್ದು, ಬೆಳೆಸಬೇಕಾಗಿದ್ದು, ಟೇಕಿಂಗ್ ಆ್ಯಕ್ಷನ್ ತಗೋಬೇಕಾಗಿದ್ದು ನಿಮ್ಮ ಸರದಿ, ನಿಮ್ಮ ಟರ್ನ್, ನೀವು ಮಾಡಬೇಕೀಗ ಅಲ್ವಾ? ನಾನೇ ಮಾತಾಡ್ತಾ ಇದ್ರೆ ಕಲಿಯೋರು ಕಲಿಬೇಕಲ್ವ? ಹಾಗಾಗಿ ನೀವು ಕೂಡ ಆ್ಯಕ್ಷನ್ ತಗೊಂಡ್ರೆ ಇಂಥ ಮತ್ತಷ್ಟು ಉದಾಹರಣೆಗಳನ್ನು ನೀವು ದಿನನಿತ್ಯ ಏನು ನಾವು ಡೈಲಿ ಲೈಫಲ್ಲಿ ನಾವು ಬಳಸುವಂಥ ಯಾವ ವರ್ಡ್ ಆಗಿದ್ರೂ ಸರಿ. ಓಕೆ, ಐ ಹೆಲ್ಪ್ ಟು ಮೈ ಫ್ರೆಂಡ್. ಯಾರಿಗೆ ಹೆಲ್ಪ್ ಮಾಡಿದೆ? ನನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡಿದೆ. ಐ ಗೋ ಟು ಸ್ಕೂಲ್, ಐ ಕೇಮ್ ಫ್ರಮ್ ಹೋಮ್. ಇದು ಕಮ್, ಫ್ರಮ್, ಟು, ಅಂಡರ್, ಅಪ್, ಡೌನ್, ಇನ್ಸೈಡ್, ಔಟ್ಸೈಡ್, ಈ ಥರದ್ದೆಲ್ಲ ನಾವು ಬಳಸ್ತಾ ಶಾಲ್ ಐ ಗೆಟ್ ಇನ್, ಗೆಟ್ ಔಟ್ ಆಫ್ ದ ಕ್ಲಾಸ್, ಹಿಂಗೆಲ್ಲ ಬಳಸ್ತಾರಲ್ಲ, ಇವೆಲ್ಲವನ್ನ ಮೀನಿಂಗ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲ ಕೂಡ ನಮಗೆ ಅರ್ಥವಾಗ್ತದೆ. ಸೊ ಈ ಥರ ನೀವು ಆ್ಯಕ್ಷನ್ ಟೇಕರ್ ಆದರೆ ಮಾತ್ರ ಏನನ್ನು ಬೇಕಾದರೂ ಕಲಿಬಹುದು. ಇಲ್ಲ ಯಾರೋ ಹೇಳ್ತಾರೆ, ಯಾರೋ ಕೇಳ್ತಾರೆ ಅಂತ ಸುಮ್ಮನಿದ್ರೆ ಆಗಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಆ್ಯಕ್ಷನ್ ಟೇಕರ್ ಆದರೆ ಮಾತ್ರ ಎಲ್ಲವೂ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಯಾರು ಮಾಡಬೇಕು? ಟೇಕಿಂಗ್ ಆ್ಯಕ್ಷನ್ ಬೈ ಯು. ಸೊ ಇಲ್ಲೂ ಕೂಡ ಇನ್ನೊಂದು ಪ್ರಿಪೋಷನ್ ಬಳಸಿದ್ದೀನಿ. ಇಟ್ ಶುಡ್ ಬಿ ಟೇಕನ್ ಬೈ ಯು, ಆ್ಯಕ್ಷನ್ ಶುಡ್ ಬಿ ಟೇಕನ್ ಬೈ ಯು. ಸೊ ನಿಮ್ಮಿಂದ ಆಗಬೇಕಾಗಿದೆ ಇದು. ಹಾಗಾಗಿ ನೀವು ಆ್ಯಕ್ಷನ್ ಟೇಕರ್ ಆಗ್ತೀರಿ ಅನ್ನೋ ಒಂದು ವಿಶ್ವಾಸದಿಂದ ನಿಮ್ಮೆಲ್ಲರೂ ಕೂಡ ಐ ಆಮ್ ಥ್ಯಾಂಕ್ಫುಲಿ ಸೇಯಿಂಗ್ ವಾಟ್ ಬಿಫೋರ್ ಸೇಯಿಂಗ್ ಕಂಟಿನ್ಯೂ ಯುವರ್ ಲರ್ನಿಂಗ್ ಆಫ್ಟರ್ doing what? Putting your finger on subscribing, liking, sharing, watching, and as well as following. Okay, thank you all. Goodbye.